ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು ಮೂಲತಃ ಕೊಲ್ಲೂರು ಗ್ರಾಮದಲ್ಲಿ ಜನಿಸಿ ಬಾಲ್ಯದಲ್ಲೇ ಅನೇಕ ಪವಾಡಗಳನ್ನು ತೋರಿದ ಮಹಾಪುರುಷರು. ಕಲಬುರಗಿ ಸಮೀಪದ ಸಾವಳಗಿಯಲ್ಲಿ ಭಕ್ತರು ಇವರಿಗಾಗಿ ಸಣ್ಣ ಮಠವೊಂದನ್ನು ನಿರ್ಮಿಸಿದರು. ಅಲ್ಲಿ ಉಚ್ಚಾಯಿ ಮತ್ತು ಅಕ್ಕಿಕಟ್ಟೆಯಂತಹ ಪವಾಡಗಳ ಮೂಲಕ ಭಕ್ತರ ಇಷ್ಟಾರ್ಥಗಳನ್ನು ಶ್ರೀಗಳ ದಿವ್ಯ ತಪಸ್ಸಿನ ಶಕ್ತಿಯಿಂದ ಇಂದು ಜಗತ್ತಿನಾದ್ಯಂತ 365ಕ್ಕೂ ಹೆಚ್ಚು ಮಠಗಳು ಮತ್ತು 1100ಕ್ಕೂ ಅಧಿಕ ಕೃತ ಗದ್ದಿಗೆಗಳಿವೆ. ಒಮ್ಮೆ ಕಲಬುರಗಿಯ ನವಾಬನು ಹುಲಿಯನ್ನೇರಿ ಶ್ರೀಗಳನ್ನು ನೋಡಲು ಬಂದಾಗ ಜಗದ್ಗುರುಗಳು ತಾವು ಕುಳಿತಿದ್ದ ಕಟ್ಟೆಯನ್ನೇ ನಡೆಸಿ ನವಾಬನ ತಮ್ಮ ದಿವ್ಯ ಶಕ್ತಿಯನ್ನು ತೋರಿಸುತ್ತಾ ಮುಂದೆ ಸಾಗುತ್ತಾ ಬಾಲಖೇಡ ಗ್ರಾಮದಲ್ಲಿ ಒಂದೇ ದೇಹದಲ್ಲಿ ದ್ವಿಮುಖ ಸ್ವರೂಪವನ್ನು ತೋರಿ ಭಕ್ತರಿಗೆ ಭಾವೈಕ್ಯತೆ ಮೆರೆದರೂ ಅದು ಇಂದಿಗೆ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಿದೆ. ಹಾಗೆಯೇ ಸಂಚಾರ ಮಾಡುತ್ತಾ ಕುಲಹಳ್ಳಿ ಗ್ರಾಮದಲ್ಲಿ ತಪಸ್ಸು ಮಾಡುವಾಗ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಹಚ್ಚಿದ ಅಗ್ನಿ ಇಂದಿಗೂ ಉರಿಯುತ್ತಿದೆ. ಅದನ್ನು ಮಾಯಾ ರಾಕ್ಷಸ ಇಂದಿಗೂ ಬೂದಿಯನ್ನು ಹೊರಹಾಕುತ್ತಿದ್ದಾನೆ ಎಂಬ ನಂಬಿಕೆಯಿದೆ. ಜಗದ್ಗುರುಗಳು ತಮ್ಮ ಪಾವನ ಪಾದಗಳನ್ನಿಟ್ಟು ತಪಸ್ಸು ಮಾಡಿದ ಪುಣ್ಯಭೂಮಿ ಖಾನಟ್ಟಿ ಗ್ರಾಮ. ಅವರು ಅಲ್ಲಿಂದ ಹೊರಡುವಾಗ ಭಕ್ತರಿಗಾಗಿ ಉದ್ಭವಿಸಿದ ದಿವ್ಯಲಿಂಗವೇ ಇಂದು ಭವ್ಯ ದೇವಾಲಯವಾಗಿ ಕಂಗೊಳಿಸುತ್ತಿದೆ ಮತ್ತು ಸಾವಿರಾರು ಭಕ್ತರ ಆರಾಧ್ಯ ದೈವವಾಗಿದೆ. ಇಲ್ಲಿ ಪ್ರಮುಖವಾಗಿ ಪತ್ತರಿ ಬಣ ಇದು ಶಿವನಿಗೆ ಪ್ರಿಯವಾಗಿದ್ದು ಎಂದಿಗೂ ಆ ಉದ್ಭವ ಲಿಂಗದ ಮೇಲೆ ಪ್ರತಿನಿತ್ಯ ಪೂಜೆ ಮಾಡಿ ಬಿಲ್ವಪತ್ರೆ ಇಟ್ಟು ಮೂರ್ತಿ ಅಲಂಕಾರವನ್ನು ಎಂದಿಗೂ ಮಾಡುತ್ತಿದ್ದಾರೆ. ಮತ್ತು ಗೋಕಾಕ್ ಸಮೀಪದ ಸಾವಳಗಿ ಗ್ರಾಮದಲ್ಲಿ ಜಗತ್ತೇ ಬೆರಗಾಗುವ ಭಾವೈಕ್ಯತೆಯ ಪವಾಡ ತೋರಿದರು. ಇಲ್ಲಿ ಕೆಳಗೆ ಜಗದ್ಗುರುಗಳ ಜೀವಂತ ಸಮಾಧಿ ಇದ್ದರೆ ಮೇಲೆ ಮಸೀದಿ ಇದೆ. ಜಾತಿ ಭೇದವಿಲ್ಲದ ಈ ಶಕ್ತಿಪೀಠಕ್ಕೆ ಪ್ರಸ್ತುತ ಕುಮಾರೇಂದ್ರ ಮಹಾಸನ್ನಿಧಿಯವರು ಪೀಠಾಧಿಕಾರಿಯಾಗಿದ್ದು ಸರ್ವಧರ್ಮ ಸಮನ್ವಯದ ಆಶಾಕಿರಣವಾಗಿದೆ. ಶ್ರೀ ಶಿವಲಿಂಗೇಶ್ವರ ಚರಿತ್ರೆ ಇನ್ನೂ ಬಹಳ ಇದ್ದು ನಿಮಗೆ ಇದು ಇಷ್ಟವಾಗಿದ್ದರೆ ಲೈಕ್ ಅಂಡ್ ಫಾಲೋ ಮಾಡಿ. ಧನ್ಯವಾದಗಳು.